ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಭಾರತ ಹಲವು ವಿಶೇಷ ಹಾಗೆ ವಿಭಿನ್ನ ಪ್ರಾಣಿ ಸಂಕುಲಗಳಿಗೆ ವಾಸಸ್ಥಾನ ಆಗಿದೆ. ಇತಿಹಾಸದಲ್ಲೂ ಈ ಕುರಿತು ನಾವು ನೋಡಬಹುದು. ಹಾಗೆ ಶತಮಾನದ ಹಿಂದೆ ಅಳಿವಿನಂಚಿನಲ್ಲಿರುವ ಹಾಗೆ ವಿಶೇಷ ಎನಿಸುವ ಪ್ರಾಣಿಗಳು ಕೂಡ ಭಾರತದಲ್ಲಿವೆ. ಇಲ್ಲಿನ ವೈವಿಧ್ಯತೆಗೆ ಈ ಪ್ರಾಣಿ ಸಂಕುಲ ಕೂಡ ಕೈಗನ್ನಡಿಯಾಗಿದೆ. ಇನ್ನು ಹಾವುಗಳು ಅತಿ ಹೆಚ್ಚು ಇರುವ ಸ್ಥಳಗಳ ಪೈಕಿ ಭಾರತ ಕೂಡ ಒಂದಾಗಿದೆ. ಹಾವುಗಳು ವಿಶ್ವದ ಬಹುತೇಕ ಎಲ್ಲಾ ದೇಶದಲ್ಲೂ ಕಂಡುಬರುವಂತಹ ಜೀವಿಗಳು. ಆದರೆ ಭಾರತದಲ್ಲಿ ನೂರಾರು ಜಾತಿಯ ಹಾವುಗಳ ನೋಡಬಹುದು. ಹಾಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಹಾವುಗಳನ್ನು ನೋಡಬಹುದು. ಭಾರತದ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಹಾವುಗಳು ದೇಶದ ಬೇರೆ ಯಾವುದೇ ಮೂಲೆಯಲ್ಲೂ ಕಂಡುಬರುವುದಿಲ್ಲ. ಹಾಗೆ ನಾವು ಉತ್ತರ ಭಾರತದಲ್ಲಿ ನೋಡುವ ವಿಭಿನ್ನ ರೀತಿಯ ಹಾವುಗಳು ದಕ್ಷಿಣ ಭಾರತದಲ್ಲಿ ನೋಡಲು ಸಾಧ್ಯವಿಲ್ಲ. ಇಷ್ಟೊಂದು ವೈವಿಧ್ಯತೆ ಹೊಂದಿರುವ ಪ್ರದೇಶವಿದೆ. ಇನ್ನು ಭಾರತದಲ್ಲಿಯೇ ಅತಿ ಹೆಚ್ಚು ಹಾವುಗಳನ್ನು ಹೊಂದಿರುವ ರಾಜ್ಯ ಯಾವುದು ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಕೆಲವರು ಕರ್ನಾಟಕದಲ್ಲಿ ಹೆಚ್ಚು ಹಾವುಗಳಿವೆ ಎಂದು ಕೊಂಡಿರಬಹುದು. ಆದರೆ ದೇಶದಲ್ಲೇ ಅತಿ ಹೆಚ್ಚು ಹಾವುಗಳ ಹೊಂದಿರುವ ರಾಜ್ಯ ಕರ್ನಾಟಕ ಅಲ್ಲ. ಹಾಗೆ ನಾಗಾಲ್ಯಾಂಡ್, ಮೇಘಾಲಯ, ಅಸ್ಸಾಂನಂತಹ ಕಾಡು ಹೊಂದಿರುವ ಪ್ರದೇಶವೂ ಅಲ್ಲ. ಬದಲಿಗೆ ದೇವರ ಸ್ವಂತ ನಾಡು ಎಂದು ಕರೆಯುವ ಕೇರಳ. ಭಾರತದಲ್ಲೇ ಅತಿ ಹೆಚ್ಚು ಹಾವುಗಳು ಇರುವ ಪ್ರದೇಶ ಕೇರಳ ರಾಜ್ಯವಾಗಿದೆ. ಕೇರಳ ಪಶ್ಚಿಮ ಘಟ್ಟ ಪ್ರದೇಶದ ಅತ್ಯಂತ ಸುಂದರ ರಾಜ್ಯ. ಬೆಟ್ಟಗುಡ್ಡಗಳು, ಹೆಚ್ಚು ಕಾಡು ಪ್ರದೇಶ ಹೊಂದಿರುವ ಹಾಗೆ ಮಳೆಯಾಗುವ ರಾಜ್ಯವೂ ಹೌದು. ಹೀಗಾಗಿ ಅಲ್ಲಿನ ಪ್ರಾಣಿ ಸಂಕುಲು ಕೂಡ ಸಮೃದ್ಧವಾಗಿದೆ. ಇದರಿಂದ ಹಾವುಗಳ ವಾಸಕ್ಕೆ ಯೋಗ್ಯವಾದ ಪರಿಸರ ಹಾಗೆ ವಾತಾವರಣ ಹೊಂದಿರುವ ರಾಜ್ಯ ಇದಾಗಿದೆ. ಕೇರಳದಲ್ಲಿ ಸುಮಾರು 350 ಜಾತಿಯ ಹಾವುಗಳಿವೆ ಎಂದು ಅಂದಾಜಿಸಲಾಗಿದೆ. ಹವಾಮಾನವು ದಟ್ಟವಾದ ಕಾಡುಗಳು ಮತ್ತು ಸೊಂಪಾದ ಸಸ್ಯವರ್ಗವನ್ನು ಹೊಂದಿದೆ. ನಿಗದಿತ ಮಳೆ ಅರಣ್ಯ ಪ್ರದೇಶದ ಕಾರಣ ಹಾವುಗಳ ವಾಸಕ್ಕೆ ಯೋಗ್ಯ ಸ್ಥಳವಾಗಿ ಮಾರ್ಪಟ್ಟಿದೆ. ವೈವಿಧ್ಯಮಯ ವಾತಾವರಣವು ಎಲ್ಲ ಜಾತಿಯ ಹಾವುಗಳಿಗೆ ಆವಾಸ ಸ್ಥಾನವಾಗಲಿದೆ. ಹಾವುಗಳು ಬೇಟೆಯಾಡಲು ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಮತ್ತು ದಂಶಕಗಳ ಸಾಕಷ್ಟು ಪೂರೈಕೆಯೂ ಕೂಡ ಈ ಪರಿಸರದಲ್ಲಿ ನೋಡಬಹುದು. ಇದು ಕೂಡ ಅಲ್ಲಿ ಹಾವಿನ ಸಂಖ್ಯೆ ಹೆಚ್ಚಳಕ್ಕೆ ನೇರ ಕಾರಣ ಎನ್ನಬಹುದು. ಮಂಡಲ ಹಾವು, ಕಿಂಗ್ ಕೋಬ್ರಾ, ಕ್ರೈಟ್ ಸ್ನೇಕ್ನಂತಹ ವಿಷಕಾರಿ ಹಾವುಗಳಿಗೆ ಕೇರಳ ವಾಸಯೋಗ್ಯವಾಗಿದೆ. ಅಲ್ಲಿನ ಸ್ಥಳೀಯರು ರಸ್ತೆಗಳು, ತೋಟ, ಮನೆ ಸುತ್ತಮುತ್ತ ಕೂಡ ಇಂತಹ ವಿಷಕಾರಿ ಹಾವುಗಳ ದರ್ಶನ ಪಡೆಯುತ್ತಾರೆ. ಹಾಗೆ ಅಲ್ಲಿ ಹಾವುಗಳು ಹಾಗೂ ಮನುಷ್ಯದ ನಡುವಿನ ಸಂಘರ್ಷ ಕಡಿಮೆಯಾಗುತ್ತಿದೆ. ಸತತ ಪ್ರಯತ್ನಗಳು ಹಾಗೆ ಪ್ರಾಣಿಗಳೊಂದಿಗೆ ಬದುಕು ಕಟ್ಟಿಕೊಳ್ಳುವ ಬಗೆ ಅಲ್ಲಿನ ಜೀವವೈವಿಧ್ಯತೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಸಾಧ್ಯವಾಗುತ್ತಿದೆ. ಕೇರಳ ನಂತರದ ಸ್ಥಾನವು ಪಶ್ಚಿಮ ಬಂಗಾಳ ಹೊಂದಿದೆ. ಅಲ್ಲಿಯೂ ಕೂಡ ವಿಶ್ವದ ಬೇರೆಲ್ಲೂ ನೋಡಲು ಸಿಗದಂತಹ ಅಪರೂಪದ ಜಾತಿಯ ಹಾವುಗಳು ನೆಲೆಸಿವೆ. ಆದ್ರೆ ಅತಿ ಹೆಚ್ಚು ಹಾವುಗಳನ್ನು ಹೊಂದಿರುವ ರಾಜ್ಯ ಎಂಬ ಬಿರುದನ್ನು ಕೇರಳ ಪಡೆದುಕೊಂಡಿದೆ. ಹಾಗೆ ಭಾರತದಲ್ಲಿ ದಕ್ಷಿಣ ಭಾರತ ಹೆಚ್ಚಿನ ಹಾವುಗಳ ಸಂತತಿಯನ್ನು ಹೊಂದಿದೆ. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಂಡುಬರುವ ವಿವಿಧ ಜಾತಿಯ ಹಾವುಗಳು ದೇಶದ ಯಾವುದೇ ಮೂಲೆಯಲ್ಲೂ ನೋಡಲು ಸಾಧ್ಯವಿಲ್ಲ. ಭಾರತ ಹಲವು ವಿಶೇಷ